Welcome to all of you students in today's class. In today's class, I am teaching to in you first PUC. ಈ ಒಂದು ವಿಡಿಯೋದಲ್ಲಿ ನಾವು 11ನೇ ತರಗತಿಯ ವಿಜ್ಞಾನ ವಿಭಾಗದಲ್ಲಿ ಬರ್ತಿರ್ತಕ್ಕಂತಹ ಬಯೋಲಜಿ ಅಂದರೆ ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಪಾಠ 1 ಯಾವುದಪ್ಪ ಅಂದರೆ ದ ಲಿವಿಂಗ್ ವರ್ಡ್. ಈ ಪಾಠದ ಬಗ್ಗೆ ಈ ಚರ್ಚೆ ಮಾಡೋಣ. ದ ಲಿವಿಂಗ್ ವರ್ಡ್ ಅಂದರೆ ಜೀವಿಗಳ ಜೀವಂತ ಜಗತ್ತು. ಇನ್ನೂ ವಿವರಣೆಯಾಗಿ ಹೇಳೋದಾದರೆ ಜೀವಂತ ಜೀವಿಗಳ ಜಗತ್ತು. ಈ ಪಾಠದ ಬಗ್ಗೆ ನಾವು ಸಂಪೂರ್ಣವಾಗಿ ಕನ್ನಡದಲ್ಲಿ ತಿಳಿದುಕೊಳ್ಳುತ್ತಾ ಹೋಗೋಣ. ಆದ ಕಾರಣ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಡೈವರ್ಸಿಟಿ ಇನ್ ದ ಲಿವಿಂಗ್ ವರ್ಡ್ ಅಂದರೆ ಜೀವಿಗಳಲ್ಲಿ ವೈವಿಧ್ಯತೆ, ವಿವಿಧತೆ ಅಥವಾ ಅನೇಕತೆಗಳ ಬಗ್ಗೆ ನೋಡೋದಾದರೆ ಬಯಾಲಜಿ ಇಸ್ ದ ಸ್ಟಡಿ ಆಫ್ ಲಿವಿಂಗ್ ಆರ್ಗಾನಿಸಮ್ ಆ್ಯಂಡ್ ದೇರ್ ಪ್ರೊಸೆಸ್. ಜೀವಶಾಸ್ತ್ರದಲ್ಲಿ ನಾವು ತಿಳಿದುಕೊಳ್ಳುವುದೇನೆಂದರೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುತ್ತೇವೆ. ಜೀವಿಗಳ ರಚನೆ, ಜೀವಿಗಳ ಕಾರ್ಯವಿಧಾನಗಳ ಬಗ್ಗೆ ನಾವು ಅಲ್ಲಿ ತಿಳಿದುಕೊಳ್ಳುತ್ತೇವೆ. ದ ಪ್ಲಾನೆಟ್ ಅರ್ತ್ ಹ್ಯಾಸ್ ವೇರಿಯಸ್ ಕೈಂಡ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ ಕಂಪ್ರೆಸಿಂಗ್ ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟ್, ಯೂನಿಸೆಲ್ಯುಲಾರ್, ಮಲ್ಟಿಸೆಲ್ಯುಲಾರ್, plant, animals, etc., which is called biodiversity. Hence is the word is living, having such a wide diversity of living organisms. ಈ ಭೂಮಿ ಎಂಬ ಗ್ರಹದಲ್ಲಿ ವಿಧವಾದ ವೈವಿಧ್ಯಮಯವಾದ ಜೀವಿಗಳನ್ನು ಒಳಗೊಂಡಿದೆ. ಉದಾಹರಣೆಗೆ ಪ್ರೊಕ್ಯಾರಿಯೋಟ್, ಯೂಕ್ಯಾರಿಯೋಟ್ಗಳು, ಏಕಕೋಶೀಯ, ಬಹುಕೋಶೀಯ ಜೀವಿಗಳು, ಗಿಡಗಳು, ಮರಗಳು, ಪ್ರಾಣಿಗಳು, ಹೀಗೆ ಹಲವಾರು ಜೀವಿಗಳನ್ನು ನೋಡುತ್ತೇವೆ. ಈ ಎಲ್ಲ ಜೀವಿಗಳನ್ನು ಜೀವ ವೈವಿಧ್ಯತೆ ಎಂದು ಕರೆಯುತ್ತಾರೆ. ಆದ್ದರಿಂದ ಈ ವಿಸ್ತಾರವಾದ ಜಗತ್ತಿನಲ್ಲಿ ಜೀವಿಗಳ ವೈವಿಧ್ಯತೆ ತುಂಬಾ ಇದೆ. ಬಯೋಡೈವರ್ಸಿಟಿ ಕ್ಯಾನ್ ಬಿ ಡಿಫೈನ್ಡ್ ಆಸ್ ದ ವೆರೈಟಿ ಆ್ಯಂಡ್ ವೇರಿಬಿಲಿಟಿ ಅಮಾಂಗ್ ಲಿವಿಂಗ್ ಆರ್ಗಾನಿಸಮ್ಸ್. ಜೀವ ವೈವಿಧ್ಯತೆಯನ್ನು ವಿವರಿಸುವುದಾದರೆ ಜೀವಂತ ಜೀವಿಗಳ ನಡುವಿನ ವೈವಿಧ್ಯ ಮತ್ತು ವ್ಯತ್ಯಾಸವೇ ಜೀವ ವೈವಿಧ್ಯತೆ. ಆರ್ ಸಮ್ ಟೋಟಲ್ ಸ್ಪೇಸಿಸ್ ರಿಚ್ನೆಸ್ ಅಥವಾ ಜೀವಿಗಳ ಒಟ್ಟು ಜಾತಿಗಳ ಶ್ರೀಮಂತಿಕೆಯೇ ಜೀವ ವೈವಿಧ್ಯತೆ ಎಂದು ಹೇಳುತ್ತೇವೆ. ನಾವು ಇಷ್ಟೋ ತನಕ ಕೇಳುವ ಒಂದು ಶಬ್ದ ಯಾವುದಪ್ಪ ಅಂದರೆ ಜೀವಿ ಅಂತ. ಹಾಗಾದರೆ ಜೀವಿ ಅಂದರೆ ಏನು? ವಾಟ್ ಈಸ್ ಲಿವಿಂಗ್? ಇದರ ಬಗ್ಗೆ ನಾವು ಚರ್ಚೆ ಮಾಡುವುದಾದರೆ ದ ಸ್ಟೇಟ್ ಆಫ್ ಬೀಯಿಂಗ್ ಅಲೈವ್ ಈಸ್ ಕಾಲ್ಡ್ ಲಿವಿಂಗ್. ಒಂದು ವಸ್ತುವಿನ ಸ್ಥಿತಿಯಲ್ಲಿ ಜೀವವಿದ್ದರೆ ಅಥವಾ ಜೀವಿಗಳ ಲಕ್ಷಣಗಳಿದ್ದರೆ ಅದನ್ನು ಜೀವಿ ಎನ್ನುವರು. ಅ ಲಿವಿಂಗ್ ಆರ್ಗಾನಿಸಮ್ ಎಕ್ಸಿಬ್ಯೂಟೆಡ್ ದ ಕ್ಯಾರೆಕ್ಟರ್ಸ್ ಆಫ್ ಲೈಕ್ ಗ್ರೋತ್, ರೀಪ್ರೊಡಕ್ಷನ್, ಮೆಟಾಬಾಲಿಸಮ್, ಸೆಲ್ಯುಲರ್ ಆರ್ಗನೈಸೇಷನ್, ಕಾನ್ಸಿಯಸ್ನೆಸ್, ಇಟಿಸಿ. ಜೀವಿಗಳ ಗುಣಲಕ್ಷಣಗಳನ್ನು ಪ್ರದರ್ಶಿಸುವುದಾದರೆ ಬೆಳವಣಿಗೆ, ಸಂತಾನೋತ್ಪತ್ತಿ, ಕೋಶಗಳನ್ನು ಒಳಗೊಂಡಿರುವ ಜೀವಿಗಳು, ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಇತ್ಯಾದಿ ವಿಧಗಳನ್ನು ಒಳಗೊಂಡಿದ್ದರೆ ಅದುವೇ ಜೀವಿ. ವಿ ಫೈಂಡ್ ಲಿವಿಂಗ್ ಆರ್ಗಾನಿಸಮ್ ಇನ್ ಆಲ್ ಕೈಂಡ್ಸ್ ಆಫ್ ಹ್ಯಾಬಿಟೇಟ್ಸ್ ಸಚ್ ಆಸ್ ಅಕ್ವೇಟಿಕ್, ಟೆರೆಸ್ಟ್ರಿಯಲ್ ಆ್ಯಂಡ್ ಏರಿಯಲ್. ನಾವು ಕಂಡುಕೊಂಡಿರುವಂತೆ ಜೀವಿಗಳಲ್ಲಿ ಅಷ್ಟೇ ಅಲ್ಲದೆ ಅವುಗಳ ವಾಸಸ್ಥಾನಗಳಲ್ಲೂ ಬದಲಾವಣೆ ಇದೆ. ಹೇಗೆಂದರೆ ಜಲವಾಸಿಗಳು, ಭೂವಾಸಿಗಳು ಮತ್ತು ಗಾಳಿಯಲ್ಲಿ ವಾಸಿಸುವ ಪ್ರಾಣಿಗಳನ್ನು ನಾವು ನೋಡುತ್ತೇವೆ. ಇನ್ನು ಮುಂದೆ ನಾವು ಸ್ಟಡಿ ಮಾಡುವುದು ಎತ್ತರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂದರೆ ಜೀವಿಗಳ ಗುಣಲಕ್ಷಣಗಳ ಬಗ್ಗೆ, ಕ್ಯಾರೆಕ್ಟರ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್ಗಳ ಬಗ್ಗೆ ಚರ್ಚೆ ಮಾಡೋಣ. ಅದರಲ್ಲಿ ಫಸ್ಟ್ ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಅಭಿವೃದ್ಧಿ ಮತ್ತು ಬೆಳವಣಿಗೆಯ ಬಗ್ಗೆ ನಾವು ಚರ್ಚೆ ಮಾಡೋದಾದರೆ ಗ್ರೋತ್ ಈಸ್ ಅ ಪರ್ಮನೆಂಟ್ ಆ್ಯಂಡ್ ಇನ್ವರ್ಸೇಬಲ್ ಇನ್ಕ್ರೀಸ್ ಇನ್ ಸೈಜ್ ಆಫ್ ಆನ್ ಆರ್ಗಾನಿಸಮ್ ವಿಚ್ ಈಸ್ ಅಕಾಂಪೈನ್ಡ್ ಬೈ ಆನ್ ಇನ್ಕ್ರೀಸ್ಡ್ ಇನ್ ಡ್ರೈ ವೇಟ್ಸ್ ಆರ್ ಬಯೋಮಾಸ್ ಇನ್ ಕಾಲ್ಡ್ ಗ್ರೋತ್. ಬೆಳವಣಿಗೆ ಅನ್ನೋದು ಶಾಶ್ವತವಾದದ್ದು ಮತ್ತು ಜೀವಿಗಳ ಆಕಾರ, ಗಾತ್ರ, ತೂಕಗಳನ್ನು ಬದಲಾಯಿಸುವುದು ಮತ್ತು ಜೀವಿಗಳ ಜೀವರಾಶಿಯ ಬದಲಾವಣೆ ಎಲ್ಲವನ್ನು ಬೆಳವಣಿಗೆ ಎನ್ನುವರು. ಡೆವಲಪ್ಮೆಂಟ್ ಈಸ್ ದ ಸಮ್ ಆಫ್ ಚೇಂಜಸ್ ದ್ಯಾಟ್ ಅಕ್ಯುರಸ್ ಇನ್ ಆನ್ ಆರ್ಗಾನ್ ಆರ್ ಆನ್ ಆರ್ಗಾನಿಸಮ್ ಡ್ಯೂರಿಂಗ್ ಇಟ್ಸ್ ಲೈಫ್ ಟೈಮ್.
ಬೆಳವಣಿಗೆ ಎನ್ನುವುದು ಜೀವಿಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳಾಗುತ್ತವೆ ಅಥವಾ ಜೀವಿಗಳ ಜೀವನದುದ್ದಕ್ಕೂ ಬೆಳವಣಿಗೆ ಇದ್ದೇ ಇರುತ್ತದೆ. ಆಲ್ ಲಿವಿಂಗ್ ಆರ್ಗಾನಿಸಮ್ಸ್ ಗ್ರೋ, increase in mass and increase in number of individual are twin characters of growth. ಎಲ್ಲ ಜೀವಿಗಳಲ್ಲಿ ಆಗುವ ಬದಲಾವಣೆ ಎಂದರೆ ಜೀವಿಗಳ ತೂಕ ಗಾತ್ರ ಹೆಚ್ಚಾಗುತ್ತದೆ. ಎಲ್ಲ ವ್ಯಕ್ತಿಗಳಲ್ಲಿ ಅವಳಿ ಲಕ್ಷಣಗಳ ಬೆಳವಣಿಗೆ ವಿಸ್ತಾರವಾಗುತ್ತದೆ. ಎ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಗ್ರೋಸ್ ಬೈ ಸೆಲ್ ಡಿವಿಷನ್. ಬಹುಕೋಶೀಯ ಜೀವಿಗಳು ಕೋಶ ವಿಭಜನೆಗಳ ಮೂಲಕ ಬೆಳವಣಿಗೆ ಹೊಂದುತ್ತವೆ. ಇನ್ ಪ್ಲಾಂಟ್ ಗ್ರೋತ್ ಬೈ ಸೆಲ್ ಡಿವಿಷನ್ ಅಕ್ಯುರಸ್ ಕಂಟಿನ್ಯೂಸ್ಲಿ ಥ್ರೂಔಟ್ ದೇರ್ ಲೈಫ್ ಸ್ಪ್ಯಾನ್. ಇನ್ನು ಗಿಡ ಮರಗಳಲ್ಲಿ ಕೋಶ ವಿಭಜನೆಗಳ ಮೂಲಕ ಅವುಗಳ ಆಯಸ್ ಪೂರ್ತಿಯಾಗಿ ಬೆಳವಣಿಗೆ ಹೊಂದುತ್ತವೆ. In animals, this growth is seen only up to certain stage. ಇನ್ನು ಪ್ರಾಣಿಗಳಲ್ಲಿ ಬೆಳವಣಿಗೆ ಅವುಗಳ ಕೇವಲ ನಿರ್ದಿಷ್ಟ ಅವಧಿಯಲ್ಲಿ ಮಾತ್ರ ಬೆಳವಣಿಗೆ ಹೊಂದುತ್ತವೆ. ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಆಲ್ಸೋ ಗ್ರೋತ್ ಬೈ ಸೆಲ್ ಡಿವಿಷನ್. ಏಕಕೋಶೀಯ ಜೀವಿಗಳಲ್ಲಿ ಬೆಳವಣಿಗೆ ಆದಷ್ಟು ಕೋಶ ವಿಭಜನೆಯ ಮೂಲಕವೇ ಇರುತ್ತದೆ. ಇನ್ನು ನೆಕ್ಸ್ಟ್ ಲಿವಿಂಗ್ ಕ್ಯಾರೆಕ್ಟರ್ಸ್ 2 ಯಾವುದಪ್ಪ ಅಂದರೆ ರೀಪ್ರೊಡಕ್ಷನ್, ಸಂತಾನೋತ್ಪತ್ತಿ. ಇಟ್ ಈಸ್ ಎ ಬಯೋಲಾಜಿಕಲ್ ಪ್ರೊಸೆಸ್ ಇನ್ ವಿಚ್ ಆನ್ ಆರ್ಗಾನಿಸಮ್ ಗಿವ್ ರೈಸ್ ಟು ಯಂಗ್ ಓನ್ಸ್ ಸಿಮಿಲರ್ ಟು ಇಟ್ ಸೆಲ್ಫ್. ಒಂದು ಜೀವಂತ ಜೀವಿಯು ತನ್ನದೇ ಆದ ಮರಿ ಜೀವಿಗೆ ಜನ್ಮ ನೀಡುವ ವಿಧಾನಕ್ಕೆ ಸಂತಾನೋತ್ಪತ್ತಿ ಎನ್ನುವರು. ರೀಪ್ರೊಡಕ್ಷನ್ ಎನೇಬಲ್ಸ್ ದ ಕಂಟಿನ್ಯೂಸ್ ಆಫ್ ದ ಸ್ಪೇಸಿಸ್ ಜನರೇಷನ್ ಆಫ್ಟರ್ ಜನರೇಷನ್. ಸಂತಾನೋತ್ಪತ್ತಿ ಎನ್ನುವುದು ಜೀವಿಗಳ ಜಾತಿಗಳ ನಡುವೆ ಸತತವಾಗಿ ಸಕ್ರಿಯಗೊಳ್ಳುತ್ತದೆ. ಅದುವೇ ಒಂದು ಪೀಳಿಗೆಯಿಂದ ಇನ್ನೊಂದು ಪೀಳಿಗೆಗೆ. Reproduction meant for the survival of the population of species on the earth. ಈ ಭೂಮಿಯಲ್ಲಿ ಜೀವಿಗಳ ಜನಸಂಖ್ಯೆ ಬದುಕುಳಿಯುವಿಕೆಗೆ ಮುಖ್ಯ ಕಾರಣವೇ ಈ ಸಂತಾನೋತ್ಪತ್ತಿ. Organism reproduce by asexual or sexual method. ಜೀವಿಗಳಲ್ಲಿ ಸಂತಾನೋತ್ಪತ್ತಿಯನ್ನು ಲೈಂಗಿಕವಾಗಿ ಮತ್ತು ಅಲೈಂಗಿಕವಾಗಿ ನಡೆಸುತ್ತವೆ. ಫಂಗೈ ಮಲ್ಟಿಪ್ಲೈ ಅಂಡ್ ಸ್ಪ್ರೆಡ್ ಈಸಿಲಿ ಡ್ಯೂ ಟು ದ ಮಿಲಿಯನ್ ಆಫ್ ಅಸೆಕ್ಸುವಲ್ ಸ್ಪೋರ್ಸ್. ಶಿಲೀಂಧ್ರ ಎಂಬ ಜೀವಿಯು ಸಾವಿರಾರು ಅಲೈಂಗಿಕ ಬೀಜಗಳನ್ನು ತುಂಬಾ ಸರಳವಾಗಿ ಹರಡುತ್ತದೆ. ಈಸ್ಟ್ ಅಂಡ್ ಹೈಡ್ರಾ ರೀಪ್ರೊಡ್ಯೂಸ್ ಬೈ ಬುಡ್ಡಿಂಗ್. ಈಸ್ಟ್ ಮತ್ತು ಹೈಡ್ರಾ ಜೀವಿಗಳು ಮೊಗ್ಗುಗಳನ್ನು ಸಂತಾನೋತ್ಪತ್ತಿ ಮಾಡುತ್ತವೆ. ಇನ್ ಪ್ಲೆನೇರಿಯಾ ಫ್ಲಾಟ್ವರ್ಮ್ಸ್ ರೆಕಾಗ್ನೈಸೇಷನ್ ಇನ್ ಈಸ್ ಅಬ್ಸರ್ವ್ಡ್, i.e. fragmented organism regenerates the last part of its body and it becomes new organisms. ಚಪ್ಪಟೆ ಹುಳುಗಳ ಸಂತಾನವನ್ನು ನಾವು ವೀಕ್ಷಿಸಿದರೆ ಅದರ ದೇಹವು ಸಣ್ಣ ಸಣ್ಣ ತುಣುಕುಗಳಾಗಿ ಮಾರ್ಪಾಡಾಗಿರುತ್ತದೆ. ಅದರ ಕೊನೆಯ ಭಾಗದಿಂದ ಹೊಸ ಜೀವಿಯು ಜನನವಾಗುತ್ತದೆ. ಈಗ ನೆಕ್ಸ್ಟ್ ಥರ್ಡ್ ಒನ್, ಮೂರನೇ ಲಿವಿಂಗ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಮೆಟಾಬಾಲಿಸಮ್. ಮೆಟಾಬಾಲಿಸಮ್ ಅಂದರೆ ಚಯಾಪಚಯ ಕ್ರಿಯೆ. ಇದನ್ನು ನೋಡೋದಾದರೆ ದ ಬಯೋಕೆಮಿಕಲ್ ಪ್ರೊಸೆಸ್ ದ ಅಕ್ವೇರ್ ವಿತಿನ್ ಎ ಲಿವಿಂಗ್ ಆರ್ಗಾನಿಸಮ್ಸ್ ಇನ್ ಆರ್ಡರ್ ಟು ಮೇಂಟೈನ್ ಲೈಫ್ ಈಸ್ ಕಾಲ್ಡ್ ಮೆಟಾಬಾಲಿಸಮ್. ಜೀವಿಗಳಲ್ಲಿನ ಜೀವ ರಾಸಾಯನಿಕಗಳನ್ನು ಜೀರ್ಣಗೊಳಿಸುವುದು ಮತ್ತು ಅವುಗಳನ್ನು ನಿರ್ವಹಿಸುವುದು ಪ್ರಕ್ರಿಯೆಗೆ
ಚಯಾಪಚಯ ಕ್ರಿಯೆ ಎನ್ನುವರು. ಆರ್ ದ ಸಮ್ ಆಫ್ ಟೋಟಲ್ ಆಫ್ ಆಲ್ ದ ಕೆಮಿಕಲ್ ರಿಯಾಕ್ಷನ್ಸ್ ಅಕ್ವೇರಿಂಗ್ ಇನ್ ಅವರ್ ಬಾಡಿ ಈಸ್ ಮೆಟಾಬಾಲಿಸಮ್. ಅಥವಾ ನಮ್ಮ ದೇಹದಲ್ಲಿನ ಎಲ್ಲ ರಾಸಾಯನಿಕ ಕ್ರಿಯೆಗಳನ್ನು ಸಂಭವಿಸುವ ಪ್ರಕ್ರಿಯೆಗೆ ಚಯಾಪಚಯ ಕ್ರಿಯೆ ಎನ್ನುವರು. ಆಲ್ ಪ್ಲಾಂಟ್ಸ್, ಎನಿಮಲ್ಸ್, ಫಂಗೈ ಅಂಡ್ ಮೈಕ್ರೋಬೇಸ್ ಎಕ್ಸಿಬಿಟ್ ಮೆಟಾಬಾಲಿಸಮ್. ಎಲ್ಲ ಪ್ರಾಣಿಗಳಾಗಿರ್ಬೋದು, ಸಸ್ಯಗಳಾಗಿರ್ಬೋದು, ಸೂಕ್ಷ್ಮಾಣು ಜೀವಿಗಳ ಸಹ ಅವುಗಳ ದೇಹದಲ್ಲಿ ಚಯಾಪಚಯ ಕ್ರಿಯೆ ನಡೆಯುತ್ತಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ಬೇಕಾದ್ರೆ ಫೋಟೋಸಿಂಥಸಿಸ್ ಇನ್ ಪ್ಲಾಂಟ್ಸ್, ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣೆ ಕ್ರಿಯೆ, ಡೈಜೆಷನ್ ಇನ್ ಎನಿಮಲ್ಸ್, ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ, ಇವೆಲ್ಲ ಚಯಾಪಚಯ ಕ್ರಿಯೆಗೆ ಬಹುಮುಖ್ಯ ಉದಾಹರಣೆಗಳಾಗಿವೆ. ನೆಕ್ಸ್ಟ್, ಬೋತ್ ಇನ್ ಯೂನಿಸೆಲ್ಯುಲರ್ ಆರ್ ಮಲ್ಟಿಸೆಲ್ಯುಲರ್ ಲಿವಿಂಗ್ ಆರ್ಗಾನಿಸಮ್ಸ್ ದೇರ್ ಆರ್ ಥೌಸಂಡ್ ಆಫ್ ಮೆಟಾಬಾಲಿಕ್ ರಿಯಾಕ್ಷನ್ಸ್ ಅಕ್ವೇರಿಂಗ್ ಸಿಮ್ಯುಲೇಟೇನಿಯಸ್ಲಿ ಇನ್ಸೈಡ್. ಏಕಕೋಶೀಯ ಮತ್ತು ಬಹುಕೋಶೀಯ ಜೀವಿಗಳಲ್ಲಿ ಒಳಗೆ 100ಕ್ಕೂ ಹೆಚ್ಚು ರಾಸಾಯನಿಕ ಕ್ರಿಯೆಗಳು ದೇಹದ ಒಳಗೆ ನಡೆಯುತ್ತವೆ. ದೇರ್ ಆರ್ 2 ಮೇಜರ್ ಟೈಪ್ಸ್ ಆಫ್ ಇನ್ ಮೆಟಾಬಾಲಿಸಮ್. ಚಯಾಪಚಯ ಕ್ರಿಯೆಯಲ್ಲಿ 2 ವಿಧಗಳಿವೆ. 1. ಕೆಟಾಬಾಲಿಸಮ್. Catabolism means biochemical reactions considered with breakdown of organic molecules into simple substance. ಸಾಮಾನ್ಯ ರಾಸಾಯನಿಕ ವಸ್ತುಗಳು ಕೂಡಿಕೊಂಡು ಸಣ್ಣ ಸಣ್ಣ ಅಣುಗಳಾಗಿ ಜೀರ್ಣವಾಗುವ ಕ್ರಿಯೆಗೆ ಕೆಟಾಬಾಲಿಸಮ್ ಎನ್ನುವರು. ಉದಾಹರಣೆಗೆ, ಗ್ಲೂಕೋಸ್ ಉತ್ಕರ್ಷಣಗೊಂಡು ಸಣ್ಣ ಸಣ್ಣ ಕಣಗಳಾಗಿ ಶಕ್ತಿ ರೂಪದಲ್ಲಿ ATP ಬಿಡುಗಡೆಯಾಗುವುದು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇದು. 2. ಅನಾಬೋಲಿಸಮ್. ಅನಾಬೋಲಿಸಮ್ ಮೀನ್ಡ್ ಬೈ ಬಯೋಕೆಮಿಕಲ್ ರಿಯಾಕ್ಷನ್ಸ್ ಕನ್ಸಿಡರ್ಡ್ ವಿತ್ building up of synthesis of complex substance from simple ones. During this process, the free energy is stored in the form of potential energy. ಅನಾಬೋಲಿಸಮ್ ಅಂದರೆ ಜೀವ ರಾಸಾಯನಿಕ ಸಂಯೋಜನೆಯಿಂದ ವಸ್ತುಗಳನ್ನು ಬಿಡಿ ರೂಪದಲ್ಲಿ ನಿರ್ಮಿಸುವುದು. ಅದನ್ನು ಕೆಲವೊಂದು ಪರಿಸ್ಥಿತಿ ಸಮಯದಲ್ಲಿ ಸಂಭಾವ್ಯ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ. ಇದನ್ನ ಅನಾಬೋಲಿಸಮ್ ಎನ್ನುವರು. ಇದಕ್ಕೆ ಉದಾಹರಣೆ, ಈಗ ಸಂಕೀರ್ಣವಾಗಿ ಒಂದು ಕಾರ್ಬೋಹೈಡ್ರೇಟ್ ತಯಾರಾಗಲು CO2 ಮತ್ತು H2 ಕೂಡಿದಾಗ ಕಾರ್ಬೋಹೈಡ್ರೇಟ್ ತಯಾರಾಗುತ್ತದೆ. ಇದರಿಂದ ಉಪಸ್ಥಿತಿಯ ಬೆಳಕು ಮತ್ತು ಕ್ಲೋರೋಫಿಲ್ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೆ ಉತ್ಪತ್ತಿಯಾಗುತ್ತದೆ ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ. ನೆಕ್ಸ್ಟ್, ಲಿವಿಂಗ್ ಕ್ಯಾರೆಕ್ಟರ್ಸ್ 4. ಸೆಲ್ಯುಲರ್ ಆರ್ಗನೈಸೇಷನ್ ಆಫ್ ದ ಬಾಡಿ. ಇದರ ಬಗ್ಗೆ ನೋಡೋದಾದ್ರೆ, ಕೋಶಗಳಿಂದ ರಚನೆಯಾದ ದೇಹ. ಇದರ ಬಗ್ಗೆ ನಾವು ನೋಡ್ಕೊತಾ ಹೋಗೋದಾದ್ರೆ, ಸೆಲ್ಯುಲರ್ ಆರ್ಗನೈಸೇಷನ್ ಆಫ್ ದ ಬಾಡಿ ಈಸ್ ದ ಡಿಫೈನಿಂಗ್ ಫ್ಯೂಚರ್ ಆಫ್ ಲೈಫ್ ಫಾರ್ಮ್ಸ್. ಕೋಶಗಳಿಂದ ರಚನೆಯಾದ ಜೀವಿಗಳ ದೇಹವು ಅವುಗಳ ಜೀವನವನ್ನು ಸಾಗಿಸಲು ಅನುಕೂಲಕರವಾಗಿದೆ. ಸೆಲ್ ಆರ್ ದ ಬೇಸಿಕ್ ಯೂನಿಟ್ ಆಫ್ ಸ್ಟ್ರಕ್ಚರ್ ಅಂಡ್ ಫಂಕ್ಷನ್ಸ್ ಇನ್ ಲಿವಿಂಗ್ ಆರ್ಗಾನಿಸಮ್ಸ್. ಜೀವಿಗಳಿಗೆ ಕೋಶಗಳಿಂದ ಉಪಯೋಗವೇನೆಂದರೆ, ಸಾಮಾನ್ಯವಾಗಿರುವಂತೆ ರಚನೆಗಳು ಮತ್ತು ಕಾರ್ಯಗಳು ನಡೆಯುತ್ತವೆ. ಇನ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್, ದ ಸಿಂಗಲ್ ಸೆಲ್ performs all life functions. It is functions independently. ಏಕಕೋಶೀಯ ಜೀವಿಗಳಲ್ಲಿ ಒಂದೇ ಕೋಶವಿರುತ್ತದೆ. ಅದುವೇ ಎಲ್ಲ ಕಾರ್ಯವನ್ನು ನಿರ್ವಹಿಸುತ್ತದೆ. ಆ ಕಾರ್ಯಗಳು ಸ್ವತಂತ್ರವಾಗಿರುತ್ತವೆ. ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್, ವೇರಿಯಸ್ ಲೆವೆಲ್ಸ್ ಆಫ್ ಆರ್ಗನೈಸೇಷನ್ ವಿತಿನ್ ದೆಮ್. ಅದೇ ಬಹುಕೋಶೀಯ ಜೀವಿಗಳಲ್ಲಿ ವಿಧವಾದಂತಹ ಕಾರ್ಯವನ್ನು ನಿರ್ವಹಿಸುತ್ತವೆ.
Individual cells may perform specific functions and also work together for the survival of the entire organism. ಒಂದು ಜೀವಿಯ ಶರೀರವು ಬದುಕುಳಿಯಬೇಕಾದರೆ ಒಂದು ವೈಯಕ್ತಿಕ ಜೀವಕೋಶದ ನಿರ್ದಿಷ್ಟ ಕಾರ್ಯ ಮತ್ತು ಎಲ್ಲ ಕೆಲಸವನ್ನು ಮಾಡುತ್ತಿರುತ್ತವೆ. The cells become depend upon the another. ಒಂದು ಜೀವಕೋಶವು ಇನ್ನೊಂದು ಜೀವಕೋಶದ ಮೇಲೆ ಅವಲಂಬನೆಯಾಗಿರುತ್ತದೆ. ಮುಂದುವರೆದು ಲಿವಿಂಗ್ ಕ್ಯಾರೆಕ್ಟರ್ಸ್, ಲಾಸ್ಟ್ ಲಿವಿಂಗ್ ಕ್ಯಾರೆಕ್ಟರ್ಸ್ ಯಾವುದಪ್ಪ ಅಂದರೆ ಕಾನ್ಸಿಯಸ್ನೆಸ್ ಅಥವಾ ರೆಸ್ಪಾನ್ಸ್ ಆರ್ ಎರಿಬಿಲಿಟಿ ಅಂದರೆ ಪ್ರಜ್ಞೆ ಅಥವಾ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಇದರ ಬಗ್ಗೆ ನಾವು ತಿಳ್ಕೋದಾದ್ರೆ ಕಾನ್ಸಿಯಸ್ನೆಸ್ ಇಸ್ ದ ಎಬಿಲಿಟಿ ಟು ಸೆನ್ಸ್ ದೇರ್ ಸರೌಂಡಿಂಗ್ ಆರ್ ಎನ್ವೈರ್ಮೆಂಟ್ ಅಂಡ್ ರೆಸ್ಪಾಂಡ್ ಟು ದ ಎನ್ವೈರ್ಮೆಂಟಲ್ stimuli which could be physical, chemical or biological. ಪ್ರಜ್ಞೆ ಎಂಬುದು ತನ್ನ ಸುತ್ತಲಿನ ಪರಿಸರದಲ್ಲಿ ನಡೆಯುತ್ತಿರುವಂತಹ ಚಟುವಟಿಕೆಗಳನ್ನು ತಿಳಿಯುವುದು ಅಥವಾ ಅರಿಯುವುದು ಅಥವಾ ಪರಿಸರದಲ್ಲಿ ನಡೆಯುವಂತಹ ಪ್ರಚೋದನೆಗಳಿಗೆ ಅರಿವು ಇರಬೇಕು. ಅದು ಭೌತಿಕವಾಗಿರಲಿ, ರಾಸಾಯನಿಕವಾಗಿರಲಿ ಮತ್ತು ಜೈವಿಕವಾಗಿರಲಿ. Plants respond to external facts like a light, water, temperature, other organism, pollutions, etc. ಸಸ್ಯಗಳು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ಬಾಹ್ಯವಾಗಿ ನೀಡುತ್ತವೆ. ಉದಾಹರಣೆಗೆ ಬೆಳಕಿಗೆ, ನೀರಿಗೆ, ತಾಪಮಾನಕ್ಕೆ, ಇತರ ಜೀವಿಗಳಿಗೆ, ಮಾಲಿನ್ಯಕ್ಕೆ ಇತ್ಯಾದಿಗಳಿಗೆ ಅವು ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಯನ್ನು ನೀಡುತ್ತವೆ. All organisms from the prokaryotes to the most complex eukaryotes can sense and respond to environmental facts. ಎಲ್ಲ ಜೀವಿಗಳು ಅಂದರೆ ಪ್ರೊಕ್ಯಾರಿಯೋಟ್ ಜೀವಿಗಳು ಪ್ರಕೃತಿಯಲ್ಲಿ ನಡೆಯುವಂತಹ ಘಟನೆಗಳಿಗೆ ತುಂಬಾ ಹೆಚ್ಚಾಗಿ ಪ್ರತಿಕ್ರಿಯೆ ನೀಡುತ್ತವೆ. Photoperiod affects reproduction in sensual breeders, both plants and animals. ಸಸ್ಯ ಮತ್ತು ಪ್ರಾಣಿಗಳಲ್ಲಿ ಸಾಮಾನ್ಯವಾಗಿರುವಂತಹ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ ಎಂದರೆ ಪ್ರತಿದಿನ ಪ್ರಕಾಶಿಸುವಂತಹ ಬೆಳಕಿಗೆ ಮತ್ತು ಸಂತಾನೋತ್ಪತ್ತಿ ಕ್ರಿಯೆಯಿಂದ ಹೊಸ ತಳಿಗಳ ಜನನ ಹೀಗೆ ಇತ್ಯಾದಿಗಳಿಗೆ ಎರಡೂ ಸಸ್ಯಗಳು ಮತ್ತು ಪ್ರಾಣಿಗಳು ಸಾಮಾನ್ಯವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತವೆ. ಇಷ್ಟು ಈ ಒಂದು ಪಾಠದ ಭಾಗ 1 ವಿಡಿಯೋ ಆಗಿದೆ. ಭಾಗ 1 ವಿಡಿಯೋ 2 ವಿಡಿಯೋನ ಮಾಡ್ತೀನಿ. ಆದ ಕಾರಣ ಈ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳನ್ನು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಿದ್ದೀನಿ. ನಮಸ್ಕಾರ.